ಓಂ ವೆಂಕಟನಾಥಾಯ ವಿದ್ಮಹೆ ತಿಮ್ಮಣ್ಣಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ಪ್ರಹ್ಲಾದಾಯ ವಿದ್ಮಹೆ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾ ಇರೋಂಥದ್ದು. ನೋಡಿ, 2026 ಮಾರ್ಚ್ ಫಾಲ್ಗುಣ ಅಮಾವಾಸ್ಯೆ ಅಥವಾ ಯುಗಾದಿ ಅಮಾವಾಸ್ಯೆ ಅಂತ ನಾವೇನು ಹೇಳ್ತೀವಿ ವೀಕ್ಷಕರೇ, ಈ 19ನೇ ತಾರೀಕಿನಿಂದ ಅಂದರೆ ಮಾರ್ಚ್ 19ನೇ ತಾರೀಕಿನಿಂದ ಯಾವೆಲ್ಲ ಒಂದು ರಾಶಿಗಳಿಗೆ ಉತ್ತಮ ಫಲ ಅನ್ನೋಂಥದ್ದು ಇದೆ, ಅವರ ಫಲಾನುಫಲಗಳು ಯಾವ ರೀತಿಯಾಗಿ ಇರ್ತದೆ ಅನ್ನೋಂಥದ್ದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ವೀಕ್ಷಕರೇ. ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ನೀವು ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ, ಮೊದಲನೇದಾಗಿ 19ನೇ ತಾರೀಕು ವಿಶೇಷವಾದಂತಹ ದಿನ, ಅವತ್ತು ಗುರುವಾರ ಬಂದಿದೆ ವೀಕ್ಷಕರೇ. ಆಯಿತಾ, ಗುರುವಾರ ರಾಯರ ದಿನ, ಅವತ್ತು ಅಮಾವಾಸ್ಯೆ ಇರೋದ್ರಿಂದ ಬಹಳ ಶ್ರೇಷ್ಠ ಅಂತ ಹೇಳಿದ್ರೆ ಈ 3 ರಾಶಿಯವರಿಗೆ ಬಹಳ ಉತ್ತಮವಾದಂತಹ ಒಂದು ಫಲವನ್ನು ನಿರೀಕ್ಷೆ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ ನಾನು ಹೇಳ್ತೀನಿ ನಿಮಗೆ. ಆಯಿತಾ, ಫಾಲ್ಗುಣ ಅಮಾವಾಸ್ಯೆ ಅಥವಾ ನಾವು ಈ ಯುಗಾದಿ ಅಮಾವಾಸ್ಯೆ ಅಂತ ನಾವೇನು ಹೇಳ್ತೀವಿ, ಈ ಟೈಮಿಂದ ನೀವು ಹಿಂದೆ ನೀವು ಅನುಭವಿಸಿರ್ತಕ್ಕಂತಹ ಕಷ್ಟ, ನೋವು, ಸುಖ, ದುಃಖ ಎಲ್ಲವನ್ನು ನಿಮಗೆ ಮರೆಸಿ ಈ ಒಂದು ಅಮಾವಾಸ್ಯೆಯಿಂದ ಈ 3 ರಾಶಿಯವರಿಗೆ ಸಂಪೂರ್ಣವಾದಂತಹ ಒಂದು ಫಲದಾಯಕ ಉತ್ತಮವಾದಂತಹ ಒಂದು ಆರೋಗ್ಯದಲ್ಲಾಗಿರ್ಬೋದು, ಮಾಡ್ತಕ್ಕಂತಹ ಒಂದು ಕೆಲಸ ಕಾರ್ಯಗಳಲ್ಲಿ ಇರ್ಬೋದು, ಏನೇ ಅವರು ಮುಟ್ಟಕ್ಕೋದ್ರೂ ಕೂಡ ಒಟ್ಟು ಅವರಿಗೆ ಈ ಒಂದು ಸಮಯ ಅವರಿಗೆ ಒಂದು ಸುವರ್ಣ ಯುಗ ಅನ್ನೋಂಥದ್ದು ಹೇಳೋದ್ರಲ್ಲಿ ತಪ್ಪಿಲ್ಲ ವೀಕ್ಷಕರೇ. ಖಂಡಿತವಾಗ್ಲೂ ಅವೆಲ್ಲ ಯಾವ ರಾಶಿಗಳು ಈ ಒಂದು 19ನೇ ತಾರೀಕು ಮಾರ್ಚ್ 19ನೇ ತಾರೀಕಿಂದ ಒಂದು ಉತ್ತಮವಾದಂಥ ಫಲವನ್ನು ಪಡಿತೇವೆ ಅನ್ನೋಂಥದ್ದನ್ನು ನೋಡೋದಾದರೆ, ನಾವು ಮೊದಲಿಗೆ ಮೇಷ ರಾಶಿಯವರು 19ನೇ ತಾರೀಕಿನ ನಂತರ ಒಂದು ಅತ್ಯುತ್ತಮ ಫಲವನ್ನು ಹೊಂದೋದ್ರಲ್ಲಿ ಯಾವುದೇ ಥರದ್ದು ಒಂದು ಅನುಮಾನ ಇಲ್ಲ. ನೋಡಿ, ಮೇಷ ರಾಶಿಯವರು ಈ ಹಿಂದೆ ಅನುಭವಿಸಿರತಕ್ಕಂತಹ ಒಂದು ಕಷ್ಟಗಳಾಗಿರ್ಬೋದು, ಒಂದು ತ್ಯಾಗಗಳಾಗಿರ್ಬೋದು, ಒಟ್ಟು ಬರೀ ನೋವು 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 ಅನ್ನೋಂಥದ್ದನ್ನೇ ಅನುಭವಿಸ್ಕೊಂಡು ಬಂದಿರೋಂಥದ್ದು ಈ ಹಿಂದಿನ ಕಥೆ ಇರುವುದು. ಆಯಿತಾ, ಆದರೆ ಈ ಒಂದು ಅಮಾವಾಸ್ಯೆ ಮಾರ್ಚ್ 19ನೇ ತಾರೀಕಿನ ಅಮಾವಾಸ್ಯೆಯಿಂದ ಅವರ ಮುಂದಿನ ಲೈಫ್ ಸ್ಟೈಲ್ ತುಂಬ ಚೆನ್ನಾಗಾಗುತ್ತೆ. ಒಂದು ಅಖಂಡ ರಾಜಯೋಗ ಅವರಿಗೆ ಒಂದು ಪ್ರಾಪ್ತಿಯಾಗುವಂಥ ಒಂದು ಚಾನ್ಸಸ್ ಇರ್ತದೆ. ಧನ ಸಂಪತ್ತು, ಐಶ್ವರ್ಯ ಅವ್ರಿಗೆ ಎಲ್ಲ ರೀತಿಯಲ್ಲೂ ಅವರು ಬಯಸದೇ ಇದ್ರೂ ಕೂಡ ಅವರು ಕಾಲ ಹತ್ರ ಬಂದು ಬೀಳುವಂತಹ ಒಂದು ಅಂತಹ ಒಂದು ಅದೃಷ್ಟ ಒಂದು ರೇಖೆ ಇರೋಂಥ ಒಂದು ವಿಚಾರ ಅಂತ ಹೇಳಿದ್ರೆ ಅದು ಮೇಷರಾಶಿಯವರು. ನೋಡಿ, ಮೇಷರಾಶಿಯವರು ವಿಶೇಷವಾಗಿ ಅಮಾವಾಸ್ಯೆ ದಿನ ಮಾಡಬೇಕಾಗಿರತಕ್ಕಂತಹ ಒಂದು ಕೆಲಸವನ್ನು ನಾನು ಇವತ್ತು ಹೇಳ್ತೀನಿ. ದಯವಿಟ್ಟು ಅದನ್ನು ಮರೀದಲೇ ನೀವು ಮೇಷರಾಶಿಯವರು ಅವತ್ತು ನೀವು ಮಾಡ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗಲೂ ಆ ದಿನ ನಿಮಗೆ ಒಂದು ಉತ್ತಮವಾದಂತಹ ಒಂದು ಫಲ ನಿಮಗೆ ಆವತ್ತಿಂದ ಶುರು ಆಗ್ತದೆ. ಶಿವನ ದೇವಸ್ಥಾನ ಅಂದರೆ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಮೇಷರಾಶಿಯವರು ಗುರುವಾರದ ದಿನ ಅಮಾವಾಸ್ಯೆಯಂದು ಶಿವನಿಗೆ ನೀವು ಮಾಡಬೇಕಾಗಿರೋಂಥ ಕೆಲಸ ಏನಿಲ್ಲ ವೀಕ್ಷಕರೇ, ಒಂದು ರುದ್ರಾಭಿಷೇಕವನ್ನು ನೀವು ಶಿವನಿಗೆ ಮಾಡಿಸ್ಬಿಟ್ಟು ಬನ್ನಿ. ಆಯಿತಾ, ಶಿವನಿಗೆ ನೀವು ಒಂದು ರುದ್ರಾಭಿಷೇಕವನ್ನು ನೀವು ಆ ದಿನ ನೀವು ಅಂದರೆ ಗುರುವಾರದ ದಿನ ನೀವು ಅಮಾವಾಸ್ಯೆ ದಿನ ಮಾಡಿಸಿದ್ದೇ ಆಯಿತು ಅಂತ ಹೇಳಿದ್ರೆ ಖಂಡಿತವಾಗಲೂ ನಿಮ್ಮ ಒಂದು ಮುಂದಿನ ಕೆಲಸಗಳಾಗಿರ್ಬೋದು, ಕಾರ್ಯಗಳಾಗಿರ್ಬೋದು, ವ್ಯವಹಾರಗಳಾಗಿರ್ಬೋದು, ಆಸ್ತಿ ವಿಚಾರದಲ್ಲಾಗಿರ್ಬೋದು, ಎಲ್ಲದರಲ್ಲೂ ಕೂಡ ಒಟ್ಟು ನೀವು ಏಳಿಗೆಯನ್ನು ಬಯಸ್ತೀರಿ ವೀಕ್ಷಕರು ನೀವು. ಆಯಿತಾ, ಆರ್ಥಿಕ ಪ್ರಗತಿಯಲ್ಲಿ ಸಂಪೂರ್ಣವಾಗಿ ಒಂದು ಏರುಗತಿಯನ್ನು ಕಾಣ್ತೀರಿ. ನಿಮ್ಮ ಮನೆಯಲ್ಲಿ ಇರತಕ್ಕಂತಹ ಕಲಹಗಳು ದೂರ ಆಗ್ತದೆ. ಅದರಿಂದ ನಿಮಗೆ ಒಟ್ಟು ಮನಸ್ಸಿಗೆ ಸ್ವಲ್ಪ ನೆಮ್ಮದಿ, ಶಾಂತಿ ಸಂಪೂರ್ಣವಾಗಿ ನಿಮಗೆ ಸಿಗೋದರಲ್ಲಿ ಯಾವುದೇ ಥರದ ಅನುಮಾನ ಬೇಡ. ಶಿವನಿಗೆ ನೀವು ರುದ್ರಾಭಿಷೇಕವನ್ನು ನೀವು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಮಾಡಿಸಿದ್ದೇ ಆಯಿತು ಅಂತ ಹೇಳಿದ್ರೆ ಮೇಷರಾಶಿಯವರು ಖಂಡಿತವಾಗಲೂ ನಿಮಗೆ ಒಂದು ಉತ್ತಮವಾದಂತಹ ಫಲ ನಿಮಗೆ ಖಂಡಿತವಾಗಲೂ ಸಿಗುತ್ತೆ. ಈ ಅಮಾವಾಸ್ಯೆ ದಿನದಿಂದ ನಿಮಗೆ ಒಂದು ಒಳ್ಳೆ ಟೈಮ್, ಒಂದು ಒಳ್ಳೆ ಗುಡ್ ಟೈಮ್ ಸ್ಟಾರ್ಟ್ ಆಯಿತು ಅಂತ ನೀವು ತಿಳ್ಕೊಂಬೇಡಿ. ಆದರೆ ಈ ನೀವು ಮಾಡಬೇಕಾಗಿರೋಂತಹ ಒಂದು ಕೆಲಸ ಅಂದರೆ ಅಮಾವಾಸ್ಯೆ ದಿನ ಆದ ನಂತರ ನೀವು ನಿಮ್ಮ ಮನೆಯಲ್ಲಿರ್ತಕ್ಕಂತಹ ನಿಮ್ಮ ಅರ್ಧಾಂಗಿಯವರ ನೀವು ಮಾತನ್ನು ನೀವು ಸಂಪೂರ್ಣವಾಗಿ ನೀವು ಆಲಿಸಬೇಕಾಗ್ತದೆ. ಆಯಿತಾ, ನಿಮ್ಮ ಅರ್ಧಾಂಗಿಯವರ ಮಾತನ್ನು ನೀವು ಏತಕ್ಕೋಸ್ಕರ ಆಲಿಸಬೇಕು ಅಂತ ಹೇಳಿದ್ರೆ, ಇಷ್ಟು ದಿನ ನೀವು ಮಾಡ್ಕೊಂಡು ಬಂದಿರೋಂತಹ ತಪ್ಪುಗಳಂತ ಹೇಳಿದ್ರೆ ನಿಮ್ಮದೇ ಆದಂತಹ ಒಂದು ನಿರ್ಧಾರ, ನಿಮ್ಮದೇ ಆದಂತಹ ಒಂದು ಅಧಿಕಾರದಿಂದ ನೀವು ಒಟ್ಟು ಈ ರೀತಿಯಾದಂತಹ ಒಂದು ಕೆಲವೊಂದು ನೋವುಗಳನ್ನು ನೀವು ಕಳೆದ ದಿನಗಳಲ್ಲಿ ಅನುಭವಿಸಿರ್ತೀರಿ. ಆದರೆ ಮುಂದೆ ಆ ತಪ್ಪನ್ನು ನೀವು ಮಾಡಲಿಕ್ಕೆ ಹೋಗಬೇಡಿ. ಮೇಷರಾಶಿಯಲ್ಲಿ ಇರ್ತಕ್ಕಂಥವರು ಸಂಪೂರ್ಣವಾಗಿ ಕೇಳಿ ನೋಡಿ,
ತಮ್ಮ ಧರ್ಮಪತ್ನಿ ಅಥವಾ ಅರ್ಧಾಂಗಿಯ ಮಾತನ್ನು ನೀವು ಕೇಳಿ ಅವರು ಯಾವುದೇ ಒಂದು ನೀವೇನೇ ಒಂದು ಕೆಲಸ ಕಾರ್ಯ ವ್ಯವಹಾರ ಏನೇ ಮಾಡೋಕ್ಕೆ ಹೋದ್ರೂ ಕೂಡ ಅವರ ನಿರ್ಧಾರವನ್ನು ಮತ್ತು ಅವರ ಒಂದು ಆಲೋಚನೆಗಳು ಅವರ ಒಂದು ಸಮಯೋಚಿತ ಒಂದು ಉಪಾಯಗಳನ್ನು ನೀವು ಖಂಡಿತವಾಗಲೂ ಅವರನ್ನು ನೀವು ಗಣನೆಗೆ ತೆಗೆದುಕೊಳ್ಬೇಕಾಗ್ತದೆ. ಆ ರೀತಿಯಾಗಿ ನೀವು ನಿಮ್ಮ ಅರ್ಧಾಂಗಿಯ ಒಂದು ಮಾತಿಗೆ ನೀವು ಬೆಲೆ ಕೊಟ್ಟು ಅವರ ಭಾವನೆಗಳಿಗೆ ನೀವು ಬೆಲೆ ಕೊಟ್ಟು ನೀವು ಮುಂದೆ ಹೆಜ್ಜೆ ಇಟ್ಟಿದ್ದೇ ಆಯಿತು ಅಂತ ಹೇಳಿದ್ರೆ ಖಂಡಿತವಾಗಲೂ ನಿಮಗೆ 100ಕ್ಕೂ 100 ಭಾಗ ನಿಮಗೆ ಜಯ ಸಿಗೋದ್ರಲ್ಲಿ ನಿಮಗೆ ಖಂಡಿತವಾಗಲೂ ನಿಮಗೆ ಸಕ್ಸಸ್ ಅನ್ನೋಂಥದ್ದು ನೀವು ಕಾಣ್ತೀರಾ ಮೇಷರಾಶಿಯವರು. ನೋಡಿ, ನೆಕ್ಸ್ಟು ಮಿಥುನ ರಾಶಿ ಮತ್ತು ತುಲಾ ರಾಶಿ. ಮಿಥುನ ರಾಶಿ ಮತ್ತು ತುಲಾ ರಾಶಿಯವರಿಗೆ ಬಂದರೆ ಅವರು ಕೂಡ ಸೇಮ್ ಆ್ಯಸ್ ಇಟ್ ಈಸ್ ಹಿಂದೆಗಡೆ ಅವರು ಸಂಪೂರ್ಣವಾಗಿ ಕುಗ್ಗಿ ಹೋಗಿಬಿಟ್ಟಿರ್ತಾರೆ. ಅವ್ರು ಇನ್ನೇನು ಈ ಜೀವನನೇ ಬೇಡಪ್ಪ, ಸಾಕಾಗ್ಬಿಟ್ಟಿದೆ, ಈ ಊರೇ ಬಿಟ್ಟು ಹೋಗ್ಬಿಡಬೇಕು, ಸಾಲದ ಕಾಟಗಳಾಗಿರ್ಬೋದು, ಮನಸ್ಸಿಗೆ ನೆಮ್ಮದಿ ಇಲ್ಲದಿರೋಂಥದ್ದಾಗಿರ್ಬೋದು, ದಾಯಾದಿ ಕಲಹಗಳಾಗಿರ್ಬೋದು, ಶತ್ರುಗಳ ಕಾಟದಿಂದ ಬೇಸತ್ತಿದ್ದರೆ ಎಲ್ಲ ರೀತಿಯಿಂದಲೂ ಮಾನಸಿಕವಾದಂತಹ ಒಂದು ಕಲಹ, ಮಾನಸಿಕವಾದಂತಹ ಹಿಂಸೆಗಳನ್ನು ಅನುಭವಿಸ್ಕೊಂಡು ಈ ಜಗತ್ತೇ ಬೇಡ ಅನ್ನೋಂತಹ ಒಂದು ನಿರ್ಧಾರಕ್ಕೆ ಬಂದಂಥವರು ಮಿಥುನ ರಾಶಿ ಮತ್ತು ತುಲಾ ರಾಶಿಯವರು. ಆಯಿತಾ? ಹೀಗೆ ಈ ಮಿಥುನ ರಾಶಿ ಮತ್ತು ತುಲಾ ರಾಶಿಯವರು ಹಿಂದೆ ಅನುಭವಿಸಿದಂಥ ಸಂಕಷ್ಟಗಳು ಸಂಪೂರ್ಣವಾಗಿ ಅವರಿಗೆ ಋಣಮುಕ್ತರಾಗಿ ಅವರಿಗೆ ಇರೋಂತಹ ಒಂದು ಮುಖ್ಯವಾದಂಥ ಬಾಧೆ ಏನಂತ ಹೇಳಿದ್ರೆ ಸಾಲದ ಬಾಧೆಯಿಂದ ಅವರು ಋಣಮುಕ್ತರಾಗಿ ಸಂಪೂರ್ಣವಾಗಿ ಒಂದು ಹೊಸ ಜೀವನವನ್ನು ಅವರು ಕಟ್ಕೊಳ್ಳಿಕ್ಕೆ ಸಹಾಯ ಆಗ್ತದೆ. ಅವರು ಮಾಡಬೇಕಾಗಿರತಕ್ಕಂಥ ಕೆಲಸ ಏನಿಲ್ಲ ವೀಕ್ಷಕರ. ಮಿಥುನ ರಾಶಿ ಮತ್ತು ತುಲಾ ರಾಶಿಯವರು ಅಮಾವಾಸ್ಯೆ ಗುರುವಾರದ ದಿನ ಅಮಾವಾಸ್ಯೆ ಬಂದಿದೆ, ಆಯಿತಾ? ಗುರುವಾರದ ದಿನ ಅಮಾವಾಸ್ಯೆ ಎಂದು ನೀವು ತಮ್ಮ ಸೇವೆಯನ್ನು ತಮ್ಮ ಕಿಂಚಿತ್ತು ಸೇವೆಯನ್ನು ಗುರುಗಳಿಗೆ ಅಥವಾ ಶ್ರೀ ಸಾಯಿ ಬಾಬಾ ಅಂದರೆ ಸಾಯಿರಾಮ್ ಇವರಿಗೆ ನೀವು ಖಂಡಿತವಾಗಲೂ ನಿಮ್ಮ ಒಂದು ಅಲ್ಪ ಸೇವೆಯನ್ನು ನೀವು ಗುರುರಾಯರಿಗೆ ಅಥವಾ ನೀವು ಸಾಯಿಬಾಬಾ ಸ್ವಾಮಿಗಳಿಗೆ ನೀವು ಸ್ವಲ್ಪ ಏನಾದರೂ ನೀವು ಸೇವೆಯನ್ನು ಮಾಡ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗಿಯೂ ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳು ನಿಮ್ಮಲ್ಲಿ ಯಶಸ್ಸಾಗಿ ಅಖಂಡ ರಾಜಯೋಗ, ಧನ ಸಂಪತ್ತು, ಕುಬೇರ ಯೋಗ ಎಲ್ಲ ನಿಮಗೆ ಲಕ್ಷ್ಮೀ ಪ್ರಾಪ್ತಿಯಾಗಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ನೆಮ್ಮದಿಯಾದಂತಹ ಒಂದು ವಾತಾವರಣ ನಿಮಗೆ ಸೃಷ್ಟಿಯಾಗೋದ್ರಲ್ಲಿ ಯಾವುದೇ ಥರದ್ದು ಅನುಮಾನ ಇಲ್ಲ. ಅಮಾವಾಸ್ಯೆಯ ನಂತರ ನೀವು ಸಾಕಷ್ಟು ವಿಚಾರಗಳಲ್ಲಿ ನೀವು ಬಹಳ ಒಂದು ಎಚ್ಚರಿಕೆಯಿಂದ ನೀವು ಹೆಜ್ಜೆಯನ್ನು ಇಡಬೇಕಾಗ್ತದೆ. ಯಾರೋ ಈ ಮಿಥುನ ರಾಶಿಯವರು ಮತ್ತು ತುಲಾ ರಾಶಿಯಲ್ಲಿ ಇರತಕ್ಕಂಥವರು ತಮ್ಮ ನಿರ್ಧಾರಗಳು ಏನೇ ಇದ್ರೂ ಕೂಡ ನೀವು ಸಡನ್ನಾಗಿ ನೀವು ಡಿಸಿಷನ್ ತಗೊಳ್ಳಿಕ್ಕೆ ಹೋಗಬೇಡಿ. ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಹೆಣ್ಣುಮಕ್ಕಳು, ನಿಮ್ಮ ಧರ್ಮಪತ್ನಿ ಆಗಿರ್ಬೋದು, ನಿಮ್ಮ ಅಕ್ಕ ಆಗಿರ್ಬೋದು, ನಿಮ್ಮ ತಂಗಿ ಆಗಿರ್ಬೋದು, ನಿಮ್ಮ ಸ್ನೇಹಿತರು ಯಾರೇ ಆಗಿರ್ಬೋದು, ಆಯಿತಾ? ಒಟ್ಟು ಈ ಸ್ತ್ರೀ ಕಡೆಯಿಂದ ನೀವು ಏನೆಲ್ಲ ನೀವು ಅವರ ಒಂದು ಆಲೋಚನೆಗಳಿಂದ ನೀವು ಒಂದು ಉಪಾಯವನ್ನು ಪಡ್ಕೊಳ್ತೀರಿ, ಆ ಉಪಾಯದಿಂದ ನೀವು ಖಂಡಿತವಾಗಿ ಮಿಥುನ ರಾಶಿಯರಾಗಿರ್ಬೋದು, ತುಲಾ ರಾಶಿಯರಾಗೋದು ಒಂದು ಉನ್ನತ ಸ್ಥಾನಕ್ಕೆ ಹೋಗೋದ್ರಲ್ಲಿ ಯಾವುದೇ ಥರದ ಅನುಮಾನ ಬೇಡ ವೀಕ್ಷಕರು. ಹಾಗೆ ಮತ್ತು ನೋಡಿ, ಈ ತಿಂಗಳು ಅಂದರೆ ಮಾರ್ಚ್ 19ರಿಂದ ನೀವು ಸ್ವಲ್ಪ ಜಾಗೃತಿಯಿಂದ ಇರಬೇಕಾಗ್ತದೆ. ಯಾಕೆಂದರೆ ಈ ಮಿಥುನ ರಾಶಿ ಮತ್ತು ತುಲಾ ರಾಶಿಯವರು ಈ ಪ್ರಯಾಣದ ವಿಚಾರದಲ್ಲಿ ಸ್ವಲ್ಪ ಬಹಳ ಜಾಗೃತಿಯನ್ನು ವಹಿಸಬೇಕಾಗ್ತದೆ. ಆತುರದ ತೀರ್ಮಾನವನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಯಾವುದೇ ಥರದ ಸಾಲ ಸೋಲ ಬ್ಯಾಂಕ್ ಆಗಲಿ ಯಾವುದೇ ವಿಚಾರದಲ್ಲಾಗಲಿ ಒಟ್ಟು ಜಾಮೀನು ಹಾಕುವಂಥ ವಿಚಾರದಿಂದ ಸ್ವಲ್ಪ ದೂರ ಇದ್ದಷ್ಟು ನಿಮಗೆ ಬಹಳ ಒಳ್ಳೆಯದು, ಬಹಳ ಉತ್ತಮ ಅಂತ ಹೇಳ್ತೀನಿ. ಆರ್ಥಿಕ ಪರಿಸ್ಥಿತಿನಲ್ಲಿ ನೀವು ಸಂಪೂರ್ಣವಾಗಿ ನೀವು ಯೋಚನೆಯನ್ನು ಮಾಡಿ ದಿಟ್ಟ ನಿರ್ಧಾರ, ದೃಢ ನಿರ್ಧಾರದಿಂದ ನೀವು ಮುನ್ನಡೆದರೆ ಖಂಡಿತವಾಗಲೂ ನಿಮ್ಮ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರ್ತದೆ. ಹಾಗೆಯೇ ನಿಮಗೆ ಹೇಳಿದ್ರೆ ನಿಮ್ಮ ಏಳಿಗೆ, ನಿಮ್ಮ ಪ್ರಗತಿ ನೀವು ಕಾಣಬೇಕು. ಮಿಥುನ ರಾಶಿ ಹಾಗೂ ತುಲಾ ರಾಶಿಯವರು ಏಳಿಗೆ ಹಾಗೂ ಪ್ರಗತಿಯನ್ನು ಕಾಣಬೇಕು ಅನ್ನೋಂಥದ್ದಾದರೆ ನೀವು ಈ ಅಮಾವಾಸ್ಯೆಯ ನಂತರ ನೀವು ಸಾಕಷ್ಟು ಪರಿಶ್ರಮವನ್ನು ನೀವು ನಿಮ್ಮ ಕೆಲಸದ ಮೇಲೆ ನೀವು ಹಾಕಬೇಕಾಗ್ತದೆ. ನಿಮ್ಮ ಏನು ಎಫರ್ಟನ್ನು ನೀವು ಹಾಕ್ತೀರಿ ಆ ಎಫರ್ಟ್ ಮೇಲೆ ನಿಮಗೆ ನಿಜವಾಗಲೂ ಒಂದು ಒಳ್ಳೆಯ ಒಂದು ಅಚ್ಚರಿಯ ಫಲಿತಾಂಶ ನಿಮಗೆ ಸಿಗ್ತದೆ. ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗುತ್ತೆ, ಮನೆಯಲ್ಲಿ ಒಂದು ನೆಮ್ಮದಿಯಾದಂತಹ ಒಂದು ವಾತಾವರಣ ನಿಮಗೆ ಸೃಷ್ಟಿ ಆಗ್ತದೆ. ಖಂಡಿತವಾಗಲೂ ನಿಮಗೆ ಕಷ್ಟಪಟ್ಟು ಕೆಲಸ ಮಾಡಿ ದುಡಿರಿ, ನಿಮ್ಮ ಸ್ಥಾನ ಖಂಡಿತವಾಗಲೂ ಏನು ನಿಮಗೆ ಹಿಂದೆ ನಿಮಗೆ ಕೆಲವೊಂದು ಜನಗಳಿಂದ ನಿಮಗೆ ಅವಮಾನಗಳಾಗಿರ್ಬೋದು, ಅಪಮಾನಗಳಾಗಿರ್ಬೋದು, ಒಂದು ನಂಬಿಕೆ ದ್ರೋಹ ಅನ್ನೋಂಥ ಒಂದು ಪಟ್ಟ ಕೊಟ್ಟಿರ್ಬೋದು ನಿಮಗೆ, ಅದು ಎಲ್ಲ ನಿಮಗೆ ಸಂಪೂರ್ಣವಾಗಿ ನಿಮ್ಮ ಕಷ್ಟ ಎಲ್ಲ ಕರ್ಪೂರದಂತೆ ನಿಮಗೆ ಕರಗಿ ಮುಂದೆ ನಿಮಗೆ ಒಂದು ಹೊಸ ಜೀವನ ನಿಮ್ಮದು ಖಂಡಿತವಾಗಲೂ ಆಗ್ತದೆ ವೀಕ್ಷಕರೇ ನಿಮಗೆ. ಆಯಿತಾ? ನೀವಿನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಹಾಗೆಯೇ ಮೇಷ, ಮಿಥುನ ಮತ್ತು ತುಲಾ ರಾಶಿಯಲ್ಲಿ ಇರತಕ್ಕಂತಹ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ಖಂಡಿತವಾಗಲೂ ಈ ಒಂದು ತಂತ್ರಗಳನ್ನು ನಾನು ಹೇಳಿದ್ನಲ್ಲ, ಮೊದಲು ಮೇಷರಾಶಿಯವರು ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿ, ಮಿಥುನ ರಾಶಿಯವರು ಮತ್ತು ತುಲಾ ರಾಶಿಯವರು ಅಮಾವಾಸ್ಯೆ ಗುರುವಾರ ದಿನ ಒಟ್ಟು ಏನಪ್ಪ
ಗುರುಗಳಿಗೆ ತಮ್ಮ ಕೈಲಾದಂತಹ ಒಂದು ಸೇವೆಯನ್ನು ಮಾಡಿ ಖಂಡಿತವಾಗಲೂ ನಿಮಗೆ ಅಖಂಡ ರಾಜಯೋಗ ನಿಮ್ಮದಾಗೋದ್ರಲ್ಲಿ ಯಾವುದೇ ಥರದ ಅನುಮಾನ ಇಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕನ್ನು ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ನಮಸ್ತೆ, ಧನ್ಯವಾದಗಳು.